ಹಾಯ್, ದಿಸ್ ಇಸ್ ಪ್ರವೀಣ್ ಗಡ್ದೆ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾವು ಮಾತ್ರ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಬಿಸ್ನೆಸ್ ವರ್ಸಸ್ ಜಾಬ್ ವರ್ಸಸ್ ಅನ್ನೋಕ್ಕೂ ಬರ್ತಿಲ್ಲ ನೋಡಿ, ಏನು ಇರಲಿ ಬಿಡಿ. ಜಾಬ್ ಮಾಡೋರು ಯಾವತ್ತೂ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಬಟ್ ಅದ್ರ ಪ್ರಾಫಿಟು ತೊಗೊಳೋರೇ ಬೇರೆದವರು. ಎಕ್ಸಾಂಪಲ್, ಇವಾಗ ಯಾವುದೋ ಕಂಪ್ನಿಯಲ್ಲಿ ಏನೋ ವರ್ಕ್ ಮಾಡ್ತಿರ್ತಾರೆ, ಒಂದು ಪ್ರೊಡಕ್ಷನ್ನಲ್ಲಿ ವರ್ಕ್ ಮಾಡ್ತಿರ್ತಾರೆ. ಅದರಿಂದ ಸುಮಾರು ಲಕ್ಷಗಟ್ಟಲೆ ಡೈಲಿ ಪರ್ ಡೇ ಇನ್ಕಮ್ ಇರುತ್ತೆ. ಅದ್ರ ಪ್ರಾಫಿಟು ಓನರ್ಗೆ ಹೋಗ್ತಿರತ್ತೆ. ಬಟ್ ಓನರ್ ಯಾವತ್ತೂ ಸ್ಮಾರ್ಟ್ ವರ್ಕ್ ಮಾಡ್ತಿರ್ತಾನೆ, ಬಟ್ ರಿಸ್ಕ್ ಡೈಲಿ ಹೊಸ ಚಾಲೆಂಜಸ್ ಎದುರಿಸ್ತಿರ್ತಾರೆ. ಬಟ್ ಅವ್ರಿಗೆ ಕೆಲಸ ಹಾರ್ಡ್ ವರ್ಕ್ ಅಂತ ಏನೂ ಇರೋಲ್ಲ, ತಲೆಗೆ ವರ್ಕ್ ಕೊಡ್ತಿರ್ತಾರೆ. ಅವ್ರು ಯಾವತ್ತೂ ಆರಾಮಾಗಿರ್ತಾರೆ. ಬಟ್ ಟೆನ್ಷನ್ ತುಂಬ ಇರುತ್ತೆ, ಅದೇನಿಲ್ಲ, ಟೆನ್ಷನ್ ತುಂಬ ಇರುತ್ತೆ. ಬಟ್ ಇವಾಗ ಕೆಲಸ ಮಾಡೋರು ಅಥವಾ ಜಾಬ್ ಮಾಡೋರಿಗೆ ಟೆನ್ಷನ್ ಅನ್ನೋದು ಕಮ್ಮಿ ಇರುತ್ತೆ. ಒಂಥರ ಹೋಗೋದಪ್ಪ, ಮಾರ್ನಿಂಗ್ ವರ್ಕ್ ಮಾಡೋದು ಬರೋದು. ಬಟ್ ಫ್ರೀಡಮ್ ಇರಲ್ಲ. ಫ್ರೀಡಮ್ ಅಂದರೆ ಇವಾಗ ಎಲ್ಲಾದರೂ ಹೋಗ್ಬೇಕು ಅಂದ್ಕೊತಾರೆ, ಓನರ್ ರಜೆ ಕೊಡೋಲ್ಲ. ಆವಾಗ ಅದೊಂದು ಟೆನ್ಷನ್ ಇರುತ್ತೆ, ಓನರ್ ರಜೆ ಕೊಡೋಲ್ಲ, ಎಲ್ಲಾದರೂ ಕೆಲಸದಿಂದ ತೆಗಿತಾರ ನಾನು ಕೇಳದೆ ಹೋದರೆ. ಆ ಥರ ಯಾವತ್ತೂ ಭಯ ಪಡಬಾರ್ದು. ಅಂದರೆ ಬಿಸ್ನೆಸ್ ಮಾಡಬೇಕು. ನೀವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿ, ಬಟ್ ಬಿಸ್ನೆಸ್ ಮಾಡಿ. ಯಾವುದೂ ಕೆಲಸನ ಚಿಕ್ಕ ಪುಟ್ಟ ಅಂತ ಅಂದ್ಕೋಬೇಡಿ. ಎಕ್ಸಾಂಪಲ್, ನಾನು ಇವಾಗ 3 ವರ್ಷದ ಹಿಂದೆ ನನಗೆಲ್ಲೂ ಹೋದಾಗ, ಕಂಪ್ನಿಯಲ್ಲಿ ಹೋದಾಗ 7,000 8,000, ನಮ್ಮ ಡಿಪ್ಲೊಮಾ ಮುಗೀತು. ಕಂಪ್ನಿಯಲ್ಲಿ ಹೋದಾಗ 7,000 8,000 ಕೊಡ್ತೀನಿ ಅಂತಿದ್ರು. ಆವಾಗ ಆಯಿತು, ಓಕೆ ಅಂತ ನಾನು ಹೋದೆ. 7,000 8,000 ಆಮೇಲೆ ನಾನು ವರ್ಕ್ 7,000 ಸಲುವಾಗಿ ನಾನು 30 ದಿವಸ ದುಡಿಬೇಕು. ಪ್ಲಸ್ ಮಾರ್ನಿಂಗ್ 8 ಗಂಟೆಗೆ ನಿಂತರೆ ಸಂಜೆ 8 ಗಂಟೆವರೆಗೂ ನಿಲ್ಬೇಕು ನಾವು. ಮಷಿನ್ ಬಟನ್ ಒತ್ತೋದು, ಅದು ಒಂದು ಜಾಬ್ ಅಂತ ಇರುತ್ತೆ, ಅದನ್ನು ಹಾಕೋದು ತೆಗಿಯೋದು, ಬಟನ್ ಒತ್ತೋದು ತೆಗಿಯೋದು. ಇದು ಡಿಪ್ಲೊಮಾ, ಆಲ್ಮೋಸ್ಟ್ ಮೆಕ್ಯಾನಿಕಲ್ ಡಿಪ್ಲೊಮಾ, ಆಮೇಲೆ ITI ಮಾಡಿದವ್ರದ್ದು ಆಲ್ಮೋಸ್ಟ್ CNC ವರ್ಕ್ ನೋಡಿರ್ಬೇಕು, ನೀವು ಮಾಡಿರಬೇಕು. ಹಿಂಗೆ ಇರುತ್ತೆ. ಬಟ್ ಅದು 7,000 ಎಲ್ಲಿ ಸಾಲತ್ತೆ ಹೇಳಿ? 30 ದಿವಸ ನೀವು ಕಷ್ಟಪಟ್ಟು 12 ಗಂಟೆ ದುಡ್ದು, ಪರ್ ಡೇ 12 ಗಂಟೆ ದುಡ್ದು 8,000 ನಿಮ್ಗೆ 7,000 ಕೊಡ್ತಾರಂದರೆ ಎಲ್ಲಿ ಸಾಲತ್ತೆ? ಅದು ಪೇಮೆಂಟ್ ಬರಲಿಲ್ಲ, ಏನೂ ಇಲ್ಲ, ಜಾಬ್ ಬಿಟ್ಟುಬಿಟ್ಟೆ. ಆಮೇಲೆ ನನಗೆ ದುಡ್ಡು, ಯಾಕಂದರೆ ನಾನು ಮನೆ ಬಿಟ್ಟು ಹೋಗಿದ್ದೆಲ್ಲ, ನಂಗೆ ದುಡ್ಡು ಅಮೌಂಟ್ ತುಂಬ ನೀಡಿತ್ತು. ತಿನ್ನೋಕ್ಕೆ ಯಾರನ್ನೂ ಕೇಳೋಕ್ಕಾಗ್ತಿರ್ಲಿಲ್ಲ, ಅವಾಗ ನೀಡಿತ್ತು. ಆವಾಗ 15 ದಿವಸ ನಂದು ವೇಸ್ಟು. ಸ್ವಲ್ಪ ಅಮೌಂಟ್ ಇತ್ತು, ನಮ್ಮ ಹುಡುಗಿ ಕೊಟ್ಟಿದ್ದು ಆ ಅಮೌಂಟು ಸ್ವಲ್ಪ ಖರ್ಚು ಮಾಡ್ತಿದ್ದೆ. ಬಟ್ 15 ದಿವಸ ವೇಸ್ಟ್ ಆಯಿತು. ಫುಲ್ಲು ತಲೆ ಕೆಟ್ಟೋಗ್ತಿತ್ತು, ಫುಲ್ಲು ಪ್ರೆಷರು. ಆವಾಗ ಏನು ಮಾಡಿದೆ, ಇವಾಗ ಎಲ್ಲ ಸರ್ಕಲಲ್ಲಿ ನಿಲ್ತಾರೆ ನೋಡಿ ಕೂಲಿ ಕೆಲಸಕ್ಕೆ. ನಿಮ್ಮ ಕಡೆ ಕೂಲಿ ಕೆಲಸಕ್ಕೆ ಅಂತಾರೆ, ನಮ್ಮ ಕಡೆ ಗೌಂಡಿ ಕೆಲಸಕ್ಕೆ ಅಂತಾರೆ. ಆ್ಯಕ್ಚುಲಿ ನಾನು ಗೌಂಡಿ ಕೆಲಸಕ್ಕೆ ನಾನು ಒಬ್ಬರು ಸರ್ಕಲಲ್ಲಿ ನಿಲ್ತಿದ್ದೆ. ಯಾರೂ ನನ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲ. ನಾನು ಬರ್ತೀನಿ ಅಂತ ಅಂದಾಗಲೂ ಯಾರೂ ಕರ್ಕೊಂಡು ಹೋಗ್ತಿಲ್ಲ. ಒಬ್ಬ ಅಣ್ಣ ಸಿಕ್ಕ, ಅವನಿಗೆ ಡೈಲಿ ಫೋನ್ ಹಚ್ತಿದ್ದೆ, ಅವನು ಇಲ್ಲ, ಅವನು ಒಯ್ಲಿಲ್ಲ. ಆಮೇಲೆ ತುಂಬ ಆ ಕಡೆ ಈ ಕಡೆ ನಮ್ಮ ಅತ್ತೆ ಮಗಂದು ಫ್ರೆಂಡ್ಸ್ ಕಡೆಯಿಂದ ವರ್ಕು ಯಾರಿಗಾದ್ರೂ ಕೇಳಿ ಒಬ್ಬ ಲೇಬರ್ ಕಡೆ ಹೋದೆ. ಅಲ್ಲಿ ಹೋಗಿ ಮಾರ್ನಿಂಗ್ ವರ್ಕ್ ಮಾಡಿದ್ರೆ ಸಾಯಂಕಾಲ ದುಡ್ಡು. ಕೂಲಿ ಮಾಡಿ ಬೆಸ್ಟು. ಮಾರ್ನಿಂಗ್ ವರ್ಕ್ ಹೊಟ್ಟೆ ಹಸುದಿಂದ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಬಿಡಿ. ಮಾರ್ನಿಂಗ್ ವರ್ಕ್ ಮಾಡಿದ್ರೆ ಸಾಯಂಕಾಲ ದುಡ್ಡು. ಹಂಗೆ ದುಡ್ಡು ಸಿಕ್ಕಾಗ ಒಂಥರ ಖುಷಿ. ಆಮೇಲೆ ದುಡ್ಡು ಸ್ವಲ್ಪ ದುಡ್ಡುಗಳು ಮಾಡಿ, ಆಮೇಲೆ ಅವರೇ ಕೆಲಸಗಳನ್ನ ನನಗೆ ಬರ್ತಿತ್ತು. ನನಗೆ ಮೊದಲಿಂದ ನಮ್ಮ ಫ್ಯಾಮ್ಲಿಯಲ್ಲೆಲ್ಲ ಗೌಂಡಿ, ನಮ್ಮ ಅಪ್ಪನೂ ಗೌಂಡಿ, ನಮ್ಮ ಅಣ್ಣಂದ್ರು ಗೌಂಡಿ. ನಾನು ಕೆಲಸ ಮಾಡ್ತಿದ್ದೆ, ಅವ್ರ ಜೊತೆ ಹೋಗ್ತಿದ್ದೆ. ನನಗೂ ಸ್ವಲ್ಪ ಅರ್ಧ ಮೇಸ್ತ್ರಿ ಇದ್ದೆ, ಸ್ವಲ್ಪ ಬರ್ತಿತ್ತು. ಆಮೇಲೆ ನಾನು ಮೇಸ್ತ್ರಿಗೆ ಹೇಳ್ತಿದ್ದೆ, ಮೇಸ್ತ್ರಿ ನನಗೆ ಬರುತ್ತೆ ಗಿಲಾವ್ ಮಾಡೋಕ್ಕೆ ಅಂತ ಹೇಳ್ತಿದ್ದೆ. ಬಟ್ 4 ನನ್ನ ಮಕ್ಕಳು ಕೊಡ್ತಿರ್ಲಿಲ್ಲ. ನಂಗೆ ಎಷ್ಟು ದುಡ್ಡು ಕೊಡಬೇಕಾಗುತ್ತೆ, ಮುಂದೆ ಡಿಮ್ಯಾಂಡ್ ಮಾಡ್ತಾನೆ ಅಂತ ಕೊಡ್ತಿರ್ಲಿಲ್ಲ. ನಾನು ಆದರೂ ಹೇಳ್ತಿದ್ದೆ, ನನಗೆ ಎಷ್ಟು ಪೇಮೆಂಟ್ ಇದೆ ಅಷ್ಟೇ ಕೊಡಿ, ಬಟ್ ನಾನು ಗಿಲಾವ್ ಮಾಡ್ತೀನಿ ಅಂತ ಅಂತಿದ್ದೆ. ಬಟ್ ಕೊಡ್ತಿರ್ಲಿಲ್ಲ. ಆದರೂ ಹೋಗಲಿ ಅಂದೆ, ಹಾಗೆ ಸ್ವಲ್ಪ ಕಷ್ಟಪಟ್ಟು ಕಲಿತು ಆಮೇಲೆ ಏನು ಮಾಡಿದೆ, ಇವ್ರು ಕೆಲಸ ಹೆಂಗೆ ಹಿಡಿತಾರಲ್ಲ, ಫಸ್ಟ್ ಅದು ತೊಗೊಂಡೆ. ಅದ್ರ ರೇಟ್ಸು, ಯಾವ ರೇಟ್ಗೆ ಹಿಡಿತಾರೆ, ಯಾವ ಪರ್ ಸ್ಕ್ವೇರ್ ಫುಟ್ಗೆ ಎಷ್ಟು ರೇಟ್ ಇರುತ್ತೆ, ಸ್ಕ್ವೇರ್ ಫುಟ್ ಅಂದರೆ ಏನು, ಇದೆಲ್ಲ ಸ್ವಲ್ಪ